ಮೇ 18, 19 ಚೆನ್ನೈ ಅರಣ್ಯ. ಇಲ್ಲಿ ಮೊದಲ ದಿನ 2 ನಾಟಕ, ಎರಡನೇ ದಿನ 2 ನಾಟಕ ನಡೆಯುತ್ತೆ. ಮೊದಲನೇ ದಿನದ ನಾಟಕಗಳು ಅಕ್ಕಿ ಹಾಡು, ಗಾದೆ ಪೂರಕ. ಎರಡನೇ ದಿನದ ನಾಟಕಗಳು 19ರ ನಾಟಕಗಳು ದೊಡ್ಡ ಮಾರಿ ಚಿಕ್ಕ ಮಾರಿ, ಕುಸ್ ಕುಸ್ ದಿಲ್ ಖುಷ್ ಅನ್ನೋ 4 ನಾಟಕಗಳ ಪ್ರದರ್ಶನ ಆಗ್ತಿದೆ ಈ ನಾಟಕೋತ್ಸವ. ನೆಲಗಮನ ನಾಟಕೋತ್ಸವ ಅಂತ ಇದನ್ನು ಕರಿತೀರಿ. ಜೊತೆಗೆ ಸಂಸ್ಕೃತಿ ಸಂಗಮ 3ರ ಭಾಗವಾಗಿ ಈ ನಾಟಕೋತ್ಸವ ನಡೀತಾ ಇದೆ. ನಮ್ಮ ಜೊತೆಗೆ ಕೈ ಜೋಡಿಸಿದವರು ಪ್ರಬುದ್ಧ ಪ್ರಕಾಶನ, ಜೊತೆಗೆ ನಮ್ಮ ನಚಿಕೇತನಲ್ಲಿಯ ಚಂದಬಳಸೋಣ ಟೀಮ್, ಜೊತೆಗೆ KEB ನೌಕರರ ಸಂಘ ನಮ್ಮ ಕೈ ಜೋಡಿಸಿದೆ. ನಾವು ಈ ಕಾರ್ಯಕ್ರಮವನ್ನು ಈ ನೆಲದ ಗಮಲಿನ ನಾಟಕೋತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ ಪ್ರಧಾನ ಆಗಿರಬೇಕು, ಅವತ್ತು ಕೇಂದ್ರಿತವಾಗಿರಬೇಕು ಅನ್ನೋದು ನಮ್ಮ ಆಸೆ. ಸಂಸ್ಕೃತಿ ಸಂಗಮ 1 ಅಕ್ಟೋಬರ್ 12, 13, 14 ಆರಂಭ ಆಯಿತು. ಅಲ್ಲಿಂದ ಆ ಪಯಣ ಮಂಡ್ಯ ನೆಲಕ್ಕೆ ಹೋಯಿತು. ಸಂಸ್ಕೃತಿ ಸಂಗಮ 2 ಆಗಿ ಅಲ್ಲಿ ನಾನು 15 ನಾಟಕಗಳನ್ನು ಬರೆದೆ. ಆ ನಾಟಕಗಳಲ್ಲಿ 4 ನಾಟಕಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ರು, ಮಂಡ್ಯ ಮತ್ತು ಮೇಲುಕೋಟೆಯಲ್ಲಿ. ಅದಾದ ಮೇಲೆ ಇದು ಸಂಸ್ಕೃತಿ ಸಂಗಮ 3. ಇಲ್ಲಿ 2 ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ. ಒಂದು, ಮಕ್ಕಳಿಗೆ ನಿರಂತರವಾಗಿ ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು ಸಿಗುವಂಥ ಒಂದು ತಾಣ ಬೇಕು ಅನ್ನಿಸ್ತು. ಅದನ್ನು ನಾವು ನಚಿಕೇತನಿಲಯದ ಆವರಣದ ಹಿಂಭಾಗದಲ್ಲಿ ಒಂದು ವೇದಿಕೆಯನ್ನು ಈ ನಚಿಕೇತನಿಲಯ ಚಂದಗೊಳಿಸೋಣ ಟೀಮ್ನ ಸಹಕಾರದಲ್ಲಿ ಸಮುದಾಯ ದತ್ತವಾಗಿ ಮಾಡಿದ್ದೀವಿ. ಸರ್ಕಾರದ ಯಾವ ಇದನ್ನು ಕೂಡ ಅನುದಾನಗಳನ್ನು ಪಡೆಯದೆ, ಸರ್ಕಾರದ ಹಣವನ್ನು ಪಡೆಯದೆ, ಬರೀ ನಮ್ಮ ಕರ್ತವ್ಯ ಅದು ನಾವು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೊಂದು ರಂಗವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇನ್ನು ಮುಂದೆ ಅಲ್ಲಿ ಮಕ್ಕಳಿಗೆ ಆ ರಂಗವೇದಿಕೆ ಮೇಲೆ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀವಿ. ಸೊ ಇನ್ನು ಮುಖ್ಯವಾಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ನೀಡಿರುವಂಥ ನಚಿಕೇತನಿಲಯ ಏನಿದೆ, ಆ ನಚಿಕೇತನಿಲಯ ಎಂದು ಕಸದ ತೊಟ್ಟಿ ಆಗಿಬಿಟ್ಟಿತ್ತು. ಎಲ್ಲ ಕಸ ಸುರಿಯೋ ಇದು ಮಾಡಿದರು, ಕೇಂದ್ರ ಮಾಡಿದರು. ಆ ಇಡೀ ಕಸವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಅದು ಇನ್ನೂ ಸಮಯ ಹಿಡಿಯುತ್ತೆ. ಸದ್ಯಕ್ಕೆ ಸಾಕಷ್ಟು ಕಸ ಅಲ್ಲಿಂದ ಹೊರಗಡೆ ಹೋಗಿದೆ. ಅದು ಈ ಕಾರ್ಯಕರ್ತರ ಮತ್ತು ಚಂದಗೊಳಿಸೋಣ ಟೀಮಿನ ಮುತುವರ್ಜಿಯಿಂದ ಆಗ್ತಾಯಿದೆ. ಎರಡನೇದು, ಬುಡ್ಡಿದೀಪ ಸೌಂದರ್ಯಾನುಮುಖ ಶಿಕ್ಷಣ ಅಂತ ನಮ್ಮದೊಂದು ಒಂದು ಶಿಕ್ಷಣ ಸಿದ್ಧಾಂತಕ್ಕಾಗಿ ಈ ಪ್ರಯೋಗಗಳನ್ನು ನಡೆಸ್ತಾ ಬರ್ತಾಯಿದ್ದೀನಿ. ಇದರಲ್ಲಿ ನೆಲಗುರುತು ಮತ್ತು ನುಡಿಗುರುತುಗಳ ಮೂಲಕ ಪ್ರಾಥಮಿಕ ಶಿಕ್ಷಣ ಆಗಬೇಕು ಅನ್ನೋದು ನನ್ನ ತಿಳುವಳಿಕೆ ಆಗಿದೆ. ಆ ತಿಳುವಳಿಕೆಯನ್ನು ನಾನು ಹೆಚ್ಚು ಸಾರ್ವಜನಿಕಗೊಳಿಸ್ತಾ ಜನರು ಅದನ್ನು ಒಪ್ಕೋಬೇಕು ಅನ್ನೋ ರೀತಿಗೆ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಮಕ್ಕಳಿಗೆ ನಿಜಕ್ಕೂ ಕೂಡ ಅವರಿರೋವಂಥ ನೆಲದ ಗುರುತುಗಳನ್ನು ಪಠ್ಯದಲ್ಲಿ ಹೇಳಬೇಕು, ಅಥವಾ ಸಮುದಾಯದ ಶಿಕ್ಷಣ ಕೊಡಬೇಕು. ಜೊತೆಗೆ ನುಡಿಗುರುತು ಅಂತಂದರೆ ಅವರ ಏನು ಜನಪದದ ಪರಂಪರೆ. ಇನ್ನೊಂದು ಬುದಿಕೋಟೆ ಹತ್ರ ಗರಿಕೆ ಅಂತ ಕಾರ್ವಾನಹಳ್ಳಿ ಅಂತಿದೆ, ಅಲ್ಲಿ ಗರಿಕೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮೂಲಕ ಗಾದೆ ಬರತ್ತ ಅನ್ನೋ ನಾಟಕನ. ಇನ್ನೊಂದು ಇಲ್ಲಿ ಕ್ರಿಸ್ಮಸ್ ನಾಟಕ ಮಾಡ್ತಾಯಿದೆ. ಇನ್ನೊಂದು ಶ್ರೀರಂಗಪಟ್ಟಣದಿಂದ ಬಂದಿರೋದು ದೊಡ್ಡಮಾರಿ ಚಿಕ್ಕಮಾರಿ ನಾಟಕ ಆಗ್ತಾಯಿದೆ. ಮುಖ್ಯವಾಗಿ ಇದರ ಉದ್ಘಾಟನೆಯನ್ನು 2 ಮಹನೀಯರು ನೆರವೇರಿಸ್ಕೊಡ್ತಾರೆ. ಒಬ್ಬರು PR ರತ್ನಾಂತೇಗೌಡ, ಕಸಗಡೆ ರಾಮಣ್ಣ ಮಗ ಅವರ ಸಾಹಿತಿಯಾಗಿ, ಜೊತೆಗೆ ಅವರು IGP ಆಗಿದ್ದಾರೆ, ಅವರು ಬಂದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅವರ ಜೊತೆಗೆ ಚೇತನ ಹಿಂಸ ಬರ್ತಾ ಇದ್ದಾರೆ. ಅವರು ಕೂಡ ಅವತ್ತು ಈ ನಾಟಕ ಉದ್ಘಾಟನೆಯಲ್ಲಿ ಪಾಲ್ಗೊಂಡು, ಜೊತೆಗೆ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿಗಳಾಗಿರುವಂಥ ಅಧೀಕ್ಷಕರಾಗಿರುವಂಥ SP ನಾರಾಯಣ ಅವರು ಪಾಲ್ಗೊಂಡು, ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಂದ ಇನ್ನೊಂದು ಮುಖ್ಯವಾದಂಥ ಗಮನಿಕೆ ಏನು ಅಂತಂದರೆ, ನಚಿಕೇತನಿಲಯ ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಬೆಳಕು ನೀಡುವಂಥ ಒಂದು ವಿದ್ಯಾದೇವರಾದರು. ಆ ವಿದ್ಯಾದೇವರ ಇವತ್ತು ಕಸದ ತಿಪ್ಪೆಯಾಗಿದೆ. ನಗರಸಭೆಯಿಂದ ಕೂಡ ಸುತ್ತಮುತ್ತ ಅಲ್ಲಿ ಕಸ ಬರ್ತಾ ಇದ್ದಾರೆ. ಆ ಕಸವನ್ನು ತೆಗೆದು ಸುಂದರ ಮಾಡಬೇಕು ಅನ್ನೋಂಥ ಒಂದು ಆಸೆಗೆ ಇಲ್ಲಿ ನಚಿಕೇತನಿಲಯ ಚಂದಗೊಳಿಸೋಣ ಅಂತ ಒಂದು ತಂಡ ಇದೆ. ಆ ತಂಡದ ಸದಸ್ಯರಾಗಿ ನನ್ನ ಜೊತೆಗೆ ನಾನು, ಜೊತೆಗೆ ಶ್ರೀರಾಮ್ ಮತ್ತು ಪ್ರಕಾಶ್ ಮತ್ತು ಜೊತೆಗಿದ್ದಾರೆ. ಇವರೊಂದು ಟೀಮ್ ಮಾಡಿ ಏನಾದರೂ ಮಾಡಿ ಚಂದಗೊಳಿಸಬೇಕು ಅಂತ ನಾನು ಬುಡ್ಡಿದೀಪದ ಮೂಲಕ ಯಾವ ರೀತಿ ಚಂದಗೊಳಿಸಬೇಕು, ಮುಂದೆ ಇದನ್ನು ಹಿಂಗೆ ಕೋಲಾರದ ಎಲ್ಲ ಮಕ್ಕಳಿಗೂ ಕೂಡ ಸುಂದರವಾಗಿರುವಂಥ ಸ್ಥಾನವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಡ್ತಾ ಇದ್ದೀನಿ. ಮುಂದಿನ ವರ್ಷಗಳಲ್ಲಿ ನಿಜಕ್ಕೂ ಕೂಡ ನಾವೆಲ್ಲರೂ ನಮ್ಮ ಮಕ್ಕಳೆಲ್ಲ ಆ ಜಾಗದಲ್ಲಿ ಹೋಗೋದು ಮತ್ತು ಅದೊಂದು ಶೋಭೆ ಇಲ್ಲಿ ನಮ್ಮ ನಗರಕ್ಕೆ ಅಂತಾರಾಷ್ಟ್ರೀಯ ಶೋಭೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏಕೆಂತಂದರೆ ನಚಿಕೇತನಿಲಯದ ಆವರಣ, ನಚಿಕೇತನಿಲಯದಿಂದ ಅದು ಅಂತಾರಾಷ್ಟ್ರೀಯವಾಗಿ ಕೂಡ ಮುಂದೆ ಬೆಳಗಬಹುದಾದಂಥ, ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದಾದಂಥ ಒಂದು ತಾಣ ಆಗಿರೋದಕ್ಕಾಗಿ ಅಲ್ಲಿ ಈ ಚಟುವಟಿಕೆಗಳನ್ನು ಮುಂದುವರಿಸ್ತೇವೆ. ಇದೆಲ್ಲವನ್ನು ಅನೇಕ ಮಕ್ಕಳ ಶಿಕ್ಷಕರಾಗ್ತಾ ಇದ್ದಾರೆ, ಮಕ್ಕಳ ನಾಟಕಗಳಾಗ್ತಾ ಇದ್ದಾರೆ ಮತ್ತು ರಂಗಪ್ರಯೋಗಗಳು ಕೂಡ ಆಗ್ತಾ ಇದ್ದಾರೆ. ಸೊ ಈ ನೆಲದಿಂದ ಏನು
ಪಾಠಗಳನ್ನು ಕಲಿತಿದ್ದೀವಿ. ಆ ಎಲ್ಲ ಪಾಠಗಳನ್ನು ಬೇರೊಂದು ಜನರಲ್ಲೂ ಕೂಡ ಬೇರೂರಿಸಬೇಕು ಅಂತೇಳಿ ಸಂಸ್ಕೃತಿ ಸಂಗಮ 1 ಅಂತ ಆದಿಮದಲ್ಲಿ ಅಕ್ಟೋಬರ್ 12, 13 ಅದಾದ ನಂತರ ಅವರು ನಮ್ಮನ್ನು ಬಿಟ್ಟೋದರು, ಕಣ್ಮರೆಯಾದರು. ಆದರೂ ಕೂಡ ಅವರ ನೆನಪಿನಲ್ಲಿ ಈ ನಾಟಕೋತ್ಸವವನ್ನು ತಂದುಕೊಂಡಿದ್ದೀವಿ. ಸಂಸ್ಕೃತಿ ಸಂಗಮ 2 ಮಂಡ್ಯ ನೆಲದಲ್ಲಿ 15 ನಾಟಕಗಳನ್ನು ಬರೆದಿದ್ದಾರೆ. ಅದರಲ್ಲಿ 4 ನಾಟಕಗಳು ಪ್ರಯೋಗ ಆದವು ಮಂಡ್ಯದಲ್ಲಿ, ಮೇಲ್ಕೋಟೆ ಮತ್ತು ಮಂಡ್ಯದಲ್ಲಿ. ಅದಾದ ನಂತರ ಸಂಸ್ಕೃತಿ ಸಂಗಮ 3 ಈಗ ಮತ್ತೆ ಕೋಲಾರ ಮಾಡ್ತಾ ಇದ್ದೀವಿ. ಇಲ್ಲಿ ಈ ನೆಲಕ್ಕೆ ಬೇಕಾದಂಥ ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ. ಮುಖ್ಯವಾಗಿ ಇದು ತುಂಬ ಮಕ್ಕಳ ಕೇಂದ್ರಿತ ಆಸಕ್ತಿ. ನಗರದ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ಕೂಡ 2 ದಿನಗಳ ಕಾಲ ಇಡೀ ಅವರೇ ತುಂಬಿ ತುಳುಕೋತರದ ಅದ್ಭುತವಾದ ವಾತಾವರಣದಲ್ಲಿ ಈ ನಾಟಕಗಳನ್ನು ನೋಡುವಂತಾದರೆ ಅವರ ಬೌದ್ಧಿಕ ವಿಚಾರ ಮತ್ತು ಅವರ ಸಾಂಸ್ಕೃತಿಕವಾದಂಥ ವ್ಯಕ್ತಿತ್ವದ ವಿಕಸನ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ 4 ನಾಟಕಗಳು ನಡೀತದೆ. ಮೇ 15ರಂದು 2 ನಾಟಕ ನಡೀತದೆ. ಸಂಜೆ 6 ಗಂಟೆಯಿಂದ ಸಮಯ. ಒಂದು ಅಕ್ಕಿಯಾಳು ಅಂತ, ಇನ್ನೊಂದು ಕಾರ್ಯಪುರ. 2ನೇ ದಿನ 19ನೇ ತಾರೀಕು 2 ನಾಟಕ ನಡೆಯುತ್ತೆ. ಆ ನಾಟಕಗಳು ಒಂದು ದೊಡ್ಡಮಾರಿ ಚಿಕ್ಕಮಾರಿ. ಈ ದೊಡ್ಡಮಾರಿ ಚಿಕ್ಕಮಾರಿ ಅನ್ನೋದನ್ನು ನಾನು ಶ್ರೀರಂಗಪಟ್ಟಣದಲ್ಲಿ ಮಕ್ಕಳು ಮಾಡ್ತಾ ಇದ್ದೇನೆ, ಮಾಡಿದ್ರು. ಅಲ್ಲಿ ಈ ನಾಟಕ ಮಾಡ್ತಾ ಇತ್ತು. ಆ ನಾಟಕನ ನಮ್ಮೆಲ್ಲರೂ ಕೂಡ ನಮ್ಮ ಮಕ್ಕಳು ನೋಡಬೇಕು ಅಂತ ಕಾಡ್ತಾ ಇದ್ದಾರೆ. 2ನೇ ನಾಟಕ ಪುಸ್ತಕ ಇದು ಭಾಳ ಮುಖ್ಯವಾಗಿ ಒಂದು ಖಡ್ಗಗಾಲ್ತಿ ಅಂತ ಹೇಳ್ತೀವಿ, ಶಿಕ್ಷಣ ಸಿದ್ಧಾಂತ ಅಂತ ಏನು ಹೇಳ್ತೀವಿ, ಅದರ ಭಾಗವಾಗಿ ಬರೆದಿರುವಂಥ ಒಂದು ನಾಟಕ ಆಗಿದೆ. ಇದು ಅಕ್ಬರ್ ಮತ್ತು ಬೀರ್ಬಲ್ ಕಥೆಯಾಗಿದೆ. ಈ ಕಥೆ ಮಕ್ಕಳಿಗೆ ಭಾಳ ಅವಶ್ಯಕವಾಗಿದೆ ಅಂತ ಈ ನಾಟಕ. ಯಾಕಂದರೆ ಚರಿತ್ರೆ ಎಂದಾಗ ಅರ್ಥ ಆಗ್ತದೆ ಮಕ್ಕಳಿಗೆ. ಚರಿತ್ರೆಯ ಪುಟಗಳನ್ನು ನಾವು ತೆಗೆದುಬಿಟ್ರೆ ಮಗನಿಗೆ ಬೇಕಾಗಿಲ್ಲ ಅಂತ ನಾವು ತಿಳಿಸ್ಕೊಳ್ತೇವೆ. ನಾವು ಅನೇಕ ಒಳ್ಳೆಯ ಜನಗಳನ್ನು ಮತ್ತು ಪರಂಪರೆಯ ಅನೇಕ ಉತ್ತಮತೆಗಳನ್ನು ತಿಳ್ಕೊಳ್ತೀವಿ. ಆ ಕಾರಣಕ್ಕಾಗಿ ಇದು ಬುದ್ಧನ ತತ್ವವನ್ನು ಹೇಳುವಂಥ ನಾಟಕ ಆಗಿರೋದ್ರಿಂದಾಗಿ ಈ ನಾಟಕ ಪ್ರದರ್ಶನ ಆಗ್ತದೆ. ಇದು ಕೋಲಾರದ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾರೆ.